ಹಬ್ಬದ ಊಟದ ಕೊನೆಯಲ್ಲಿ ಸಿಹಿ ಪಾಯಸವಿಲ್ಲದಿದ್ದರೆ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಅಲ್ವಾ? ಹಾಗೆ ಇವತ್ತು ನಾನು ಓಣಂ ಸ್ಪೆಷಲ್ ಹೆಸರು ಬೇಳೆ ಪಾಯಸವನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಕೆಲವೇ ನಿಮಿಷಗಳಲ್ಲಿ, ಥ್ಯಾಂಕ್ಸ್ ಟು ಮ್ಯಾಗಿ ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡರ್. ಇದರ ಸಹಾಯದಿಂದ ಕ್ರೀಮಿ, ಕಂಫರ್ಟಿಂಗ್ ಹಾಗೂ ಕ್ವಿಕ್ ಆಗಿ ಪಾಯಸವನ್ನು ಮಾಡ್ಬೋದು, ನಾವೆಲ್ಲರೂ ಇಷ್ಟಪಡುವ ರೀತಿಯಲ್ಲಿ. ಈಗ 1 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ನಾನು ಹುರಿತಾ ಇದ್ದೇನೆ. ಇದು ಹುರಿಯದಿದ್ದರೆ ನಿಮಗೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಹುರಿದುಕೊಂಡೇ ಮಾಡಬೇಕಾಗ್ತದೆ. ನಾನು ಇದನ್ನು ಮೊದಲಿಗೆ ವಾಶ್ ಮಾಡಲಿಲ್ಲ, ಇದು ಹುರಿದು ತಣ್ಣಗಾದ ನಂತರ ಇದನ್ನು ವಾಶ್ ಮಾಡಲಿಕ್ಕೆ. ನೋಡಿ, ಇದನ್ನು ನಾನು ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೇನೆ. ಈಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ, 2.5 ಕಪ್ಪಿನಷ್ಟು ನೀರು. ಒಳ್ಳೆ ಸಾಫ್ಟ್ ಆದರೆ ಆಯಿತು. ನಾನಿವತ್ತು 3 ವಿಸಿಲ್ ತೆಗಿತಾ ಇದ್ದೇನೆ. ನೋಡಿ, ಇದು ನಾನು 2 ವಿಸಿಲ್ ಮಾತ್ರ ತೆಗೆದಿದ್ದೇನೆ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇದನ್ನು ಈ ಥರ ಸ್ವಲ್ಪ ಮ್ಯಾಶ್ ಮಾಡಿದರೆ ಆಯಿತು ಲೈಟಾಗಿ. ಇಲ್ಲಿ ನಾನು 1.5 ಕಪ್ಪಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ. ಇದು ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆರ್ಡಿನರಿ ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಕರಗಲಿಕ್ಕೆ 1/2 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ. ಓಕೆ, ಈಗ ಮೆಲ್ಟ್ ಮಾಡಿರುವಂಥ ಬೆಲ್ಲವನ್ನು ನಾನು ಬೇಳೆಗೆ ಹಾಕ್ತಾ ಇದ್ದೇನೆ. ಸ್ಟ್ರೈನ್ ಮಾಡಿ ಹಾಕಿದರೆ ಆಯ್ತು, ಏನಾದರೂ ಕಸ ಏನಾದರೂ ಇದ್ದರೆ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಕುದಿ ಬಂದರೆ ಸಾಕು. ತೆಂಗಿನಕಾಯನ್ನು ಒಡೆದು ತೆಂಗಿನ ಹಾಲು ಮಾಡಲಿಕ್ಕೆ ಸುಮಾರು 20 ನಿಮಿಷ ಬೇಕಾಗ್ತದೆ. ಆದರೆ ಮ್ಯಾಗಿ ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡರಿಂದ ಇದನ್ನು ಕೇವಲ 2 ನಿಮಿಷದಲ್ಲಿ ನಾವು ರೆಡಿ ಮಾಡ್ಬೋದು. ಪರ್ಫೆಕ್ಟ್ ಆಗಿರುವಂಥ ಕೊಕೊನಟ್ ಮಿಲ್ಕ್ ತಯಾರಾಗುತ್ತದೆ. ಕೇವಲ 4 ಟೇಬಲ್ ಚಮಚದಷ್ಟು ಮ್ಯಾಗಿ ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡ್ರನ್ನು 1 ಕಪ್ ನೀರಿನಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿದರೆ ಕ್ರೀಮಿಯಾದ ಥಿಕ್ ಆಗಿರುವಂಥ ಕೊಕೊನಟ್ ಮಿಲ್ಕ್ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲಿ 2 ಕಪ್ಪಿನಷ್ಟು ತೆಂಗಿನ ಹಾಲು ಉಂಟು. ನಾನು ದಪ್ಪ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ಮ್ಯಾಗಿ ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡರಿಂದ ನಮಗೆ ಬೇಕಾಗಿರುವ ಥಿಕ್ನೆಸ್ಸಲ್ಲಿ ಕೊಕೊನಟ್ ಮಿಲ್ಕನ್ನು ನಾವು ರೆಡಿ ಮಾಡ್ಬೋದು. ಇದು ಸ್ಟೀವ್, ಕರಿ ಹಾಗೂ ಪಾಯಸದಲ್ಲಿ ಉಪಯೋಗಿಸ್ಬೋದು. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು, ಕುದಿಸ್ಬೇಕಂತೇನಿಲ್ಲ. ತೆಂಗಿನ ಹಾಲು ಹಾಕಿದ ನಂತರ ಫ್ಲೇಮನ್ನು ಲೋವಲ್ಲಿ ಇಟ್ಟು ಸ್ವಲ್ಪ ಇದನ್ನು ಬಿಸಿ ಮಾಡಿದರೆ ಆಯಿತು. ಇದಕ್ಕೆ 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಗೋಡಂಬಿ ಹಾಕ್ತಾ ಇದ್ದೇನೆ, 2 ಚಮಚದಷ್ಟು ಹಾಕ್ತಾ ಇದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರಿದ್ರೆ ಆಯಿತು. ಈಗ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಇದು ರೆಡಿಯಾಗಿದೆ. ಪಾಯಸಕ್ಕೆ ಹಾಕುವ ಇದನ್ನು. ಇದನ್ನೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಯಾದ ಓಣಂ ಸ್ಪೆಷಲ್ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ. ಓಕೆ, ಈಗ ಟೇಸ್ಟ್ ಮಾಡುವ. ಘಮ ಅಂತೂ ತುಂಬಾ ಚೆನ್ನಾಗಿದೆ. ವಾವ್, ಸ್ವೀಟಾಗಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿದೆ. ಕೇವಲ 1 ಸ್ಪೂನ್ ಸಾಕಾಯ್ತಾ, ಅಮ್ಮನ ರುಚಿ ನೆನಪು ಬರ್ತದೆ. ಮ್ಯಾಗಿ ಕೊಕೊನಟ್ ಕ್ರೀಮಿ ಮಿಲ್ಕ್ ಪೌಡರಿಂದ ಸಾಂಪ್ರದಾಯಿಕ ರುಚಿ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈ ಮ್ಯಾಗಿ ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡರ್ ನಿಮ್ಮ ಮನೆ ಹತ್ತಿರದ ಸ್ಟೋರ್ಸಲ್ಲಿ ಲಭ್ಯವಿರ್ತದೆ.